ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘ CI2 ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಹಳ್ಳಿ ಕೆಲಸ ಮಾಡುವಂತ ವಾಟರ್ಮ್ಯಾನ್ ಇರ್ಬೋದು, ಸ್ವಚ್ಛತಾಗಾರ ಇರ್ಬೋದು, ಜವಾನ ಇರ್ಬೋದು, ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ ಮತ್ತು ಇತ್ತೀಚೆಗೆ ನೇಮಕಗೊಂಡಂತ ಸ್ವಚ್ಛವಾಹಿನಿ ಎಲ್ಲರೂ ಸೇರಿ ಇವತ್ತು ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಪ್ರತಿಭಟನೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಕೊಡಬೇಕು ಅಂತ ಹೇಳಿ ಕಳೆದ 2 ವರ್ಷದ ಹಿಂದೆನೆ ಸರ್ಕಾರ ಆದೇಶ ನೀಡಿದೆ. ಎಲ್ಲಾ ಕಂಡೀಷನ್ ಗಳನ್ನು ತೆಗೆದ್ಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ಅನುಮೋದನೆ ಕೊಡಬೇಕು ಅಂತ ಹೇಳಿ. ದುರಂತ ಏನಂದ್ರೆ, ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಅನುಮೋದನೆ ಆಗಿದ್ರು ಕೂಡ ಈ ಒಂದು ಜಿಲ್ಲೆಯಲ್ಲಿ ಅನುಮೋದನೆ ಕೊಡ್ಲಿಕ್ಕೆ ಆಗಿಲ್ಲ. ಇದು ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆಯ ಈ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿದೆ. ಇವತ್ತು ಹೋರಾಟ ಮಾಡ್ಲಿಕ್ಕೆ ಇಲ್ಲಿಯ ಅಧಿಕಾರಿಗಳೇ ಕಾರಣ. ನಾವ್ಯಾರು ಹೋರಾಟ ಮಾಡ್ಬೇಕು ಅಂತೇಳಿ ಇಚ್ಛೆಯಿಂದ ಈ ಹೋರಾಟಕ್ಕೆ ಬಂದವರಲ್ಲ. ಎರಡನೇದು, ಬಿಲ್ ಕಲೆಕ್ಟರ್ ಇಂದ ಗ್ರೇಟು ಸೆಕ್ರೆಟರಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗೆ ಪ್ರಮೋಷನ್ ಕೊಡ್ಬೇಕಾಗಿತ್ತು. ಸೊ ಅದು 2 ವರ್ಷದಿಂದ ತಾತ್ಕಾಲಿಕ ಪಟ್ಟಿ ಇದೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಕಟ ಮಾಡಿದ್ದಾರೆ. ಅವರು ಪ್ರಕಟ ಮಾಡಿದ ಪಟ್ಟಿನೇ ನಾನ್ ಮಾಡಿದ ತಪ್ಪಾಗಿದೆ ಅಂತ ಹೇಳ್ತಾರೆ. ಅವ್ರು ಅರ್ಥ ಮಾಡ್ಕೋಬೇಕು, ಒಬ್ಬ IAS ಅಧಿಕಾರಿಯಾಗಿ ಯಾವ ಅಧಿಕಾರಿ ಆಗ್ಲಿ ತಾನು ಮಾಡಿದ ತಪ್ಪನ್ನ ನಾನ್ ಮಾಡಿದೀನಿ ತಪ್ಪು, ಇದನ್ನು ಸರಿಪಡಿಸೋವರೆಗೂ ನಾನು ಆರ್ಡರ್ ಕೊಡಕ್ ಆಗಲ್ಲ ಅಂತ ಹೇಳಿಕ್ಕೆ ಇಲ್ಲ. ತಪ್ಪು ಮಾಡ್ಲಿ ಸರಿ ಮಾಡ್ಲಿ, ಮಾಡಿದ್ದನ್ನ ಅವ್ರಕ್ಕಿಂತ ಮೇಲಾಧಿಕಾರಿಗಳು ನೀವ್ ಮಾಡಿ ತಪ್ಪಿದೆ, ಈ ಆದೇಶವನ್ನ ರದ್ದುಪಡಿಸು ಅಥವಾ ತಡೆ ಹಿಡಿ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಆಯುಕ್ತರ ಕಚೇರಿಯಿಂದ 2 ಪತ್ರಗಳು ಬಂದಿದೆ, ನೀವು ಅಂತಿಮ ಮಾಡಿ ಇವರಿಗೆ ಆದೇಶ ಕೊಡಿ ಅಂತ ಹೇಳಿ. ಸೊ ಇವತ್ತಿನವರೆಗೂ ಕೊಡ್ತಾ ಇಲ್ಲ. ಈಗ ಕೊಡದೇ ಇರೋದ್ರಿಂದ ಇಬ್ರು ಬಿಲ್ ಕಲೆಕ್ಟರ್ಗಳು ಸೆಕ್ರೆಟರಿ ಆಗಿ ನಿವೃತ್ತಿ ಆಗ್ಬೇಕಾದಂತವ್ರು ಅಥವಾ ಸೆಕ್ರೆಟರಿಯಲ್ಲಿ ಕೆಲಸ ಮಾಡ್ಬೇಕಾದಂತವ್ರು ಮೊನ್ನೆ ಡೆತ್ ಆಗಿದ್ದಾರೆ. ಅವ್ರ ಕುಟುಂಬ ಈಗ ಬೀದಿಗೆ ಬಿದ್ದಿದೆ. ಹಾಗಾದ್ರೆ ಹೊಣೆ ಯಾರು ಇದಕ್ಕೆ? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರ ಕುಟುಂಬವನ್ನ ಸಾಕಾಗ್ತದ ಅಥವಾ ಸರ್ಕಾರ ಏನಾದ್ರೂ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಕ್ ಆಗ್ತದ? ಸೊ ಹಂಗಾಗಿ ಅವ್ರಿಗೇನೋ ಒಂದು ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರಿ ನೌಕರ ಆಗ್ಲಿಕ್ಕೆ, ಅದನ್ನ ಇಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿಕೊಡ್ತಾ ಇಲ್ಲ. ಇನ್ನೊಂದು ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಅಭಿಯಾನ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಕಾನೂನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಭಿಯಾನ ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ. 1 ವರ್ಷದಲ್ಲಿ ಯಾವಾಗಾದ್ರೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿದ್ಮೇಲೆ ನೀನ್ ಇವತ್ತು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಹೇಳಿ ಹೋಗಿ ಕೇಳಿದಾಗ ರೈತರು, ಅಲ್ಲಿ ಹಳ್ಳಿಯ ರೈತರು, ಕೂಲಿಕಾರರು ಈಗ ನನ್ ಕಟ್ಟಕ್ ಆಗಲ್ಲ ಅಂದ್ರೆ ವಾಪಸ್ ಬರ್ಬೇಕಾಗುತ್ತೆ. ಇವರಿಗೆ ಬಿಲ್ ಕಲೆಕ್ಟರ್ಗೆ ಇವತ್ತು ಟಾರ್ಗೆಟ್ ಕೊಟ್ಟು ನೀವು ವಸೂಲಿ ಮಾಡದೇ ಇದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತೇನೆ, ನಿಮ್ಗೆ ನೋಟಿಸ್ ಕೊಡೋದು ಇದೆಲ್ಲ ನಡೀತಾ ಇದೆ. ಹಾಗಾಗಿ ನಮ್ಗೆ ಟ್ಯಾಕ್ಸ್ ವಸೂಲಿಗೆ ಏನ್ ನೀವು ಫಿಕ್ಸ್ ಮಾಡ್ತಾ ಇದ್ದೀರಿ ಅದನ್ನ ಕೈ ಬಿಡಬೇಕು. ನಮ್ಗೆ ಈ ಮಾನಸಿಕ ಚಿತ್ರಹಿಂಸೆಯನ್ನ ಕೊಡೋದನ್ನ ಕೈ ಬಿಡಬೇಕು ಅನ್ನೋದು ಈ ಹೋರಾಟದ ಮೂಲಕ ಒತ್ತಾಯಿಸ್ತೀವಿ. ಇನ್ನು ಒಂದು, ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛವಾಹಿನಿ ಅಂತ ಹೇಳಿ ತಗೊಂಡಿದ್ದಾರೆ. ಅವರಿಗೆ ಕೆಲಸನೂ ಕೊಡ್ತಾ ಇಲ್ಲ, ಗಾಡಿನೂ ಕೊಡ್ತಾ ಇಲ್ಲ. ಗಾಡಿ ಕೊಟ್ಟು ಕೆಲಸ ಕೊಟ್ಟರು ಕೂಡ ಸಂಬಳ ಕೊಡ್ತಾ ಇಲ್ಲ. ಕೇವಲ 2,000 3,000 ಕೊಡ್ತಾ ಇದ್ದಾರೆ. ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೆ ಮತ್ತು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಲಿಕ್ಕೆ ನಾವು ಅವ್ರನ್ನ ತಗೊಂಡಿದೀವಿ ಅಂತೇಳಿ ಮೊನ್ನೆ ನಮ್ಮ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಪ್ರತಿ ತಿಂಗಳು 5ನೇ ತಾರೀಕಿಗೆ ನಾನು ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿ. 19 ತಿಂಗಳಿಂದ ಸ್ಯಾಲ್ರಿ ಕೊಡಿಸ್ಲಿಕ್ಕೆ ಆಗದೆ ಇವತ್ತಿನವರೆಗೂ ಆಗಿಲ್ಲ. 19 ತಿಂಗಳ 20 ತಿಂಗಳು ಆದ್ರೂ ಕೂಡ 5ನೇ ತಿಂಗಳೊಳಗಡೆ ಹೆಂಗ್ ಸ್ಯಾಲ್ರಿ ಕೊಡ್ತಾರೆ ಇವರು? ಅದಕ್ಕೆ ಹಣ ಎಲ್ಲಿದೆ? ಯಾವ್ದು ಇಲ್ಲ. ಸುಮ್ನೆ ಪೇಪರ್ ಅಲ್ಲಿ ಹೇಳಿಕೆ ಕೊಡೋದ್ರಿಂದ ಸ್ಯಾಲ್ರಿ ಸಿಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ, ಇನ್ನೊಂದು, ನಮ್ಗೆ ಈಗ ಹಳೆ ಸ್ಯಾಲ್ರಿ ಕೊಡ್ಬೇಕಾಗಿದೆ, ಅದನ್ನು ಅಭಿಯಾನ ಮಾಡೋದ್ರ ಮುಖಾಂತರ 40% ಹಣವನ್ನ ಸ್ಯಾಲ್ರಿಗಾಗಿ ಬಳಕೆ ಮಾಡಬೇಕು. ಕೆಲವರು ನಿವೃತ್ತಿ ಆಗಿದ್ದಾರೆ, ನಿವೃತ್ತಿ ಆದವರಿಗೆ ಗ್ರಾಚ್ಯುಟಿ ಕೊಡಬೇಕು ಅಂತ ಹೇಳಿ ಈ ಎಲ್ಲಾ ಬೇಡಿಕೆಗಳನ್ನ ಇವತ್ತು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು MB ನಾಡಗೌಡ ಅಂತ ಹೇಳಿ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ರಾಜ್ಯಾಧ್ಯಕ್ಷ. ಇವತ್ತಿನ ದಿವಸ ನಾವೊಂದು ಜಿಲ್ಲಾ ಪಂಚಾಯತಿ ಮುಂದೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿದ್ದಂತ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ ಮೇನ್ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಹಗಲು ಇರುಳೇನದೇ ನಾವು ಗ್ರಾಮ ಪಂಚಾಯತಿಯಲ್ಲಿ ಪಂಪ್ ಆಪರೇಟರ್ ಆಗಿರ್ಬೋದು, ಕಸ ಗುಡಿಸೋರಾಗಿರ್ಬೋದು, ಸ್ವಚ್ಛವನಿಯರಾಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಡಿಒ ಆಗಿರ್ಬೋದು, ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದೀವಿ. ಅದೇ ರೀತಿಗೆ ನಮ್ಗ ಕಾರ್ಯನಿರ್ವಹಿಸತಕ್ಕ ನಮ್ಗ ಸ್ಯಾಲ್ರಿನೂ ಕೊಡ್ಬೇಕಲ್ಲ ಅವರು. ಈಗ ನಾವು ಟ್ಯಾಕ್ಸ್ ವಸೂಲಿ ಅಭಿಯಾನ ಮಾಡಿದ್ರು, ಅಭಿಯಾನ ಆದ್ಮೇಲೆ ಕೂಡ ನಮಗೆ EFMS ಗಿಂತ ಮುಂಚಿತವಾಗಿ ಬಾಕಿ ಇದ್ದಂತ ವೇತನ ಇನ್ನೂ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಏನಪ್ಪಾ ಅಂತ ತಾಲೂಕ್ ಪಂಚಾಯತಿ ಇಒಗಳಿಗಾಗಿರ್ಬೋದು, PDOಗಳಿಗಾಗಿ ಒಂದು ಮಾರ್ಗದರ್ಶನ ಮಾಡಿ ಎಷ್ಟೆಷ್ಟು ಸ್ಯಾಲ್ರಿ ಬಾಕಿ ಇದೆ ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವರು ಮಾಹಿತಿ ತರಿಸ್ಕೊಂಡು ಒಂದು ಸಿಬ್ಬಂದಿ ಪೇಮೆಂಟ್ ಒಂದು ಕ್ಲಿಯರ್ ಮಾಡ್ಬೇಕಂತ ಅದೊಂದು ಮುಖ್ಯ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಅನುಮೋದನೆ ಆಗ್ಬೇಕಂತ ಶಿಕ್ಷಣ ಇಲಾಖೆ 2019 ಮುಂಚಿತವಾಗಿ ಏನ್ ನಾವು ಕಾರ್ಯನಿರ್ವಹಿಸಿದ ಗ್ರಾಮ ಸಿಬ್ಬಂದಿಗಳು ಅನುಮೋದನೆ ಕೊಡಬೇಕಂತ ಸರ್ಕಾರ ಆದೇಶಿದ್ರು ಕೂಡ ಈ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಿಲ್ಲ.
330ರಲ್ಲಿ 110 ಜನರಿಗೆ ಅಷ್ಟೇ ಅನುಮೋದನೆ ಕೊಟ್ಟು ಇನ್ನು 200 ಚಿಲ್ಲರೆ ಸಿಬ್ಬಂದಿಗಳು ಅನುಮೋದನೆ ಬಾಕಿ ಇಟ್ಕೊಂಡು ಕುಂತಿದ್ದಾರೆ. ಅದೇ ರೀತಿಯಾಗಿ ಹಲವಾರು ನಮ್ಮಲ್ಲಿ ಸಿಬ್ಬಂದಿಗಳು ನಿವೃತ್ತಿ ಆದ್ರೂ ಕೂಡ ನಿವೃತ್ತಿ ಉಪದಾನ 20 ತಿಂಗಳು ಉಪದಾನ ಕೊಡಬೇಕಾದ್ರೆ ಸರ್ಕಾರ ಆದೇಶಿಸಿದ್ದು ಇದ್ರೂ ಕೂಡ ಆ ನಿವೃತ್ತಿ ಉಪದಾನ ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಇನ್ನೊಂದೇನು ಮುಖ್ಯ ಕಾರಣ ಕರವಸೂಲಿಯಲ್ಲಿ 40% ನಮಗೆ ಸಿಬ್ಬಂದಿಗಳ ಸ್ಯಾಲರಿಗೆ ಹಣವನ್ನು ಮೀಸಲಿಡಬೇಕಂತ ಆದೇಶ ಇದೆ. ಬರೀ ಯಾವುದೇ ಕೆಲವೊಂದು ಪಂಚಾಯತ್ಗಳಲ್ಲಿ ಅಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ. ಅದು ಕೂಡ ಇಲ್ಲಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಅಧಿಕಾರಿಗಳು ಅದನ್ನು ಗಮನ ಹರಿಸಿ ಒಂದು ಆದೇಶ ಮಾಡಬೇಕಂತ ಅದೊಂದು ವಿನಂತಿ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಬಡ್ತಿಗಾಗಿ ಸುಮಾರು 2 ವರ್ಷ ಆಯ್ತು ಪ್ರಮೋಷನ್ಗಾಗಿ ತಾತ್ಕಾಲಿಕ ಪಟ್ಟಿಯನ್ನ ಸಿದ್ಧಪಡಿಸಿ ಇದೇ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಒಂದು ಸೈನ್ ಮಾಡಿ ಅನುಮೋದನೆ ಇದು ತಾತ್ಕಾಲಿಕ ಪಟ್ಟಿ ಹಚ್ಚಿದ್ದಾರೆ. ಅದೇ ರೀತಿ ನಮಗ ಯಾರಿಗೂ ಕೂಡ ಬಡ್ತಿ ಒಂದು ಆದೇಶ ನೀಡ್ತಾ ಇಲ್ಲ. ಮುಖ್ಯವಾಗಿ ನಮಗ ಬಡ್ತಿ ಆದೇಶ ನೀಡಬೇಕಂತ ಹೇಳಿ ಈ ಹಲವಾರು ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಅನಿರ್ದಿಷ್ಟ ಧರಣಿಯನ್ನು ಜಿಲ್ಲಾ ಪಂಚಾಯತ್ ಮುಂದೆ ಹಾಕೊಂಡಿದ್ದೀವಿ. ಇನ್ನು ಮುಂದೆ ಇಲ್ಲ ನಮ್ಮ ಸಿಬ್ಬಂದಿಗಳಿಗೆ ಕೆಲವೊಬ್ಬರು ಸ್ಯಾಲರಿ ಇಲ್ಲಾರದೆ ಒದ್ದಾಡ್ತಾ ಇದಾರ, ಎಲ್ಲರೂ ಅನುಮೋದನೆ ಇಲ್ಲ ಅಂತ ಇದಾರ, ಕೆಲವರು ಬಡ್ತಿ ಇಲ್ಲದೆ ಅವರ ಮುಂದೆ ನಮಗ ಸಿಬ್ಬಂದಿಗಳಿಗೆ ಏನು ಆಗುವ ಅನಾಹುತಗಳಿಗೆ ಈ ಜಿಲ್ಲಾ ಪಂಚಾಯತಿ ಜಿಲ್ಲಾ ಅಧಿಕಾರಿಗಳೇನ ಕಾರಣ ಅಂತ ಹೇಳಕ್ಕೆ ನದಿದ ಮುಖಾಂತರ ಹೇಳಲು ಇಚ್ಛಿಸ್ತೇನೆ. ನನ್ನ ಹೆಸರು ನಾಗರಾಜ್ ಅಂತ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾಧ್ಯಕ್ಷರು CIT ಸಂಯುಕ್ತ ಜಿಲ್ಲಾ ಸಮಿತಿ ಕಲಬುರಗಿ.